ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪಕ್ಕ ಪ್ಲಾನ್ ಮಾಡಿಕೊಂಡೇ ಕೊಲೆಯನ್ನ ಮಾಡಿದ್ದಾನೆ ಪ್ರಿಯಕರ ಎಂಬ ಮಾಹಿತಿ ಇದೀಗ ಲಭ್ಯ ಆಗಿದೆ. ಚೇತನ್ನಿಂದ ವರ್ಷಿತಾ ಕೊಲೆ ಆಗಿದೆ, ಅದಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಚೇತನ್ ವರ್ಷಿತನ್ನ ಕೊಲೆ ಮಾಡಲೇಬೇಕು ಅಂತ. ಇದು ವರ್ಷಿತಾ ಕೊಲೆ ಪ್ರಕರಣದ ಸತ್ಯಾಸತ್ಯತೆ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಪ್ರಿಯಕರ ಚೇತನ್ ವರ್ಷಿತಾಳನ್ನ ಭೇಟಿ ಮಾಡಿದ್ದ. ಭೇಟಿಗೂ ಮುನ್ನವೇ ಆತ ಕೊಲೆಗೆ ಸ್ಕೆಚ್ ಹಾಕಿದ್ದ. ಬಂಕ್ ಒಂದರಲ್ಲಿ 1 ಲೀಟರ್ ಪೆಟ್ರೋಲ್ನ ಕೂಡ ಖರೀದಿ ಮಾಡಿದ್ದ. ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸ್ಕೆಚ್ ನ ಹಾಕೊಂಡಿದ್ದ ಅನ್ನೋ ಪಿನ್ ಟು ಪಿನ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ವಿದ್ಯಾರ್ಥಿನಿ ಕೊಲೆ ಪ್ರಕರಣದ ಸತ್ಯಾಸತ್ಯತೆ ಜೊತೆಗೆ ಆ ಒಂದು ಕೇಸ್ನ ಬಿಗ್ ಟ್ವಿಸ್ಟ್ ಇದು. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಲ್ಲ, ಇದು CCTV ಫುಟೇಜ್. ಪ್ರಿಯಕರ ಚೇತನ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆತನನ್ನ ವರ್ಷಿತಾ ಹಿಂಬಾಲಿಸ್ತಾ ಇದ್ದಾಳೆ. ನೇರವಾಗಿ ಬಂಕ್ ಒಂದಕ್ಕೆ ಹೋಗಿ ಪೆಟ್ರೋಲ್ನ ಖರೀದಿ ಮಾಡಿ ಆಕೆಯನ್ನ ಕೊಲೆ ಮಾಡಲೇಬೇಕು ಅಂತ ನಿರ್ಧರಿಸಿದ್ದ ಪ್ರಿಯಕರ ಚೇತನ್. ಚೇತನ್ ಸ್ಕೆಚ್ನ ಪಿನ್ ಟು ಪಿನ್ ದೃಶ್ಯ ಈಗ CCTVಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದೀವಲ್ಲ, ವರ್ಷಿತಾ ನಡ್ಕೊಂಡು ಹೋಗ್ತಾ ಇದ್ದಾಳೆ. ನೇರವಾಗಿ ಚೇತನ್ ಬರ್ತಾನೆ. ಬರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ನಿಂದ ಪೆಟ್ರೋಲ್ನ ಖರೀದಿ ಮಾಡ್ಕೊಂಡು ಬಂದಿರ್ತಾನೆ. ಅಂದರೆ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್. ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಪ್ರಿಯಕರ ಚೇತನ್ ಈ ಕೊಲೆಯನ್ನು ಮಾಡಿದ್ದಾನೆ. ವರ್ಷಿತಾ ಭೇಟಿಗೂ ಮುನ್ನವೇ ಕೊಲೆಗೆ ಸ್ಕೆಚ್ ಹಾಕಿದ್ದ ಪ್ರಿಯಕರ ಚೇತನ್ ಬಂಕ್ ಒಂದರಲ್ಲಿ 1 ಲೀಟರ್ ಪೆಟ್ರೋಲ್ನ ಕೂಡ ಖರೀದಿ ಮಾಡಿದ್ದ. ಆತನ ಸ್ಕೆಚ್ ಹೇಗಿತ್ತು ಅನ್ನೋದಕ್ಕೆ ಈ ಒಂದು CCTV ದೃಶ್ಯ ಇದೆಯಲ್ಲ, ಇದು ಸಾಕ್ಷ್ಯ ಆಗುತ್ತೆ, ಬಹುಮುಖ್ಯ ಸಾಕ್ಷ್ಯ ಆಗುತ್ತೆ. CCTVನಲ್ಲಿ ಇದಿಷ್ಟು ದೃಶ್ಯಗಳು ಕೂಡ ನೇರವಾಗಿ ಸೆರೆಯಾಗಿರುವಂಥದ್ದು. ಅಂದರೆ ಚಿತ್ರದುರ್ಗದಲ್ಲಿ ಏನು ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಆಗಿದೆ, ಇದನ್ನ ಪ್ರಿಯಕರ ಚೇತನ್ ಮುಂಚೆನೆ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ಸ್ಪಷ್ಟವಾಗಿದೆ. ಇನ್ನು ಹೇಗಿತ್ತು ಈ ಒಂದು ಹಂತಕನ ಪ್ಲಾನ್ ಅನ್ನೋದನ್ನ ನೋಡೋದಾದ್ರೆ, ವರ್ಷಿತಾ ಭೇಟಿಗೂ ಮುನ್ನವೇ ಕೊಲೆಗೆ ಸ್ಕೆಚ್ ಹಾಕಿದ್ದ ಹಂತಕ ಚೇತನ್ನ ರಾಕ್ಷಸ ಕೃತ್ಯಕ್ಕೂ ಮುನ್ನ ಸ್ಕೆಚ್ ಹಾಕಿದಂತ ದೃಶ್ಯ ಇದು CCTVಯಲ್ಲಿ ಸರಿಯಾಗಿದೆ. ವರ್ಷಿತಾ ಜೊತೆ ತೆರಳುವ ಮುನ್ನವೇ 1 ಲೀಟರ್ ಪೆಟ್ರೋಲ್ನ ಖರೀದಿ ಮಾಡಿದ್ದ ಪ್ರಿಯಕರ ಚೇತನ್ ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಪೆಟ್ರೋಲ್ನ ಖರೀದಿ ಮಾಡಿಕೊಂಡು ಹಂತಕ ಚೇತನ್ ಹೊರಟಿದ್ದ. ಬಳಿಕ ಆಟೋ ಹತ್ತಿ ಗೋನೂರು ರಸ್ತೆಗೆ ಎಂಟ್ರಿ ಆಗಿದ್ದ ಪ್ರಿಯಕರ ಚೇತನ್. ಅಲ್ಲಿಂದ ಆಟೋ ಬಿಟ್ಟು ಗೆಳತಿ ವರ್ಷಿತಾ ಜೊತೆ ನಡೆದುಕೊಂಡು ಹೊರಟಿದ್ದ ಕೊಲೆ ಆರೋಪಿ. ಸುಮಾರು 1 ಕಿಲೋಮೀಟರ್ ದೂರ ವರ್ಷಿತಾ ಜೊತೆ ನಡೆದು ಸಾಗಿದ್ದ. ಅದಾದ ಬಳಿಕ ಹತ್ಯೆಯನ್ನ ಮಾಡ್ದ. ಗೋನೂರು ಬ್ರಿಡ್ಜ್ ಬಳಿಕ ಕೊಲೆ ಮಾಡಿ ಬಾಡಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಟ್ಟಿದ್ದ ಆರೋಪಿ ಚೇತನ್. ಅದಾದ ಮೇಲೆ ಮನೆ ಬಳಿ ಹೋಗಿ ಬಟ್ಟೆನ ಬದಲಾಯಿಸಿಕೊಂಡು ಬೈಕ್ನಲ್ಲಿ ಮತ್ತೊಂದು ಪೆಟ್ರೋಲ್ ಬಂಕ್ಗೆ ಬಂದಿದ್ದ ಆರೋಪಿ. ನೋಡಿ, ಈತನೇ ಚೇತನ್. ನಾವೇನು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಒಂದು ಬಾಕ್ಸ್ನ ಹಾಕಿ. ಈತನೇ ಚೇತನ್ ಪೆಟ್ರೋಲ್ ಬಂಕ್ಗೆ ಹೋಗಿದ್ದಾನೆ, ಪೆಟ್ರೋಲ್ನ ಖರೀದಿ ಮಾಡಿದ್ದಾನೆ. ನೋಡಿ, ದುಡ್ಡು ಕೊಡೋ ಅಂಥ ದೃಶ್ಯಾವಳಿಗಳಿದು. ಪೆಟ್ರೋಲ್ ಬಂಕ್ನಲ್ಲಿ ದುಡ್ಡು ಕೊಟ್ಟು ಪೆಟ್ರೋಲ್ನ ಖರೀದಿ ಮಾಡ್ತಾ ಇದ್ದಾನೆ ಚೇತನ್. ಇಲ್ಲಿಂದ ನೇರವಾಗಿ ಗೆಳತಿನ ಭೇಟಿ ಮಾಡ್ತಾನೆ. ವರ್ಷಿತನ ಭೇಟಿ ಮಾಡ್ತಾನೆ, ಆಟೋದಲ್ಲಿ ಹೋಗ್ತಾನೆ. ಅಲ್ಲಿಂದ ಆಟೋ ನಿಲ್ಲಿಸ್ತಾನೆ. 1 ಕಿಲೋಮೀಟರ್ ದೂರ ಆಕೆಯ ಜೊತೆ ನಡ್ಕೊಂಡೇ ಹೋಗ್ತಾನೆ. ನೋಡಿ, ಬಾಟಲ್ನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇರುವಂಥ ದೃಶ್ಯ ಇದು. ಚೇತನ್ ಎಂಬಾತನಿಗೆ ದುಡ್ಡು ತಗೊಂಡು 1 ಲೀಟರ್ ಬಾಟಲ್ನಲ್ಲಿ ಪೆಟ್ರೋಲ್ನ ಫಿಲ್ ಮಾಡಿಕೊಡ್ತಾ ಇದ್ದಾನೆ ಪೆಟ್ರೋಲ್ ಬಂಕ್ನಲ್ಲಿ ಆತ. ಅದಾದ ಬಳಿಕ ಪೆಟ್ರೋಲ್ನ ತೆಗೆದುಕೊಂಡ ಅವನು ಅಲ್ಲಿಂದ ಹೊರಟ. ಈತನೇ ಚೇತನ್ ಕೊಲೆ ಆರೋಪಿ, ವರ್ಷಿತಾಳನ್ನ ಕೊಲೆ ಮಾಡಿರೋದು. ನೋಡಿ, ಅವನು ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ನ ಖರೀದಿ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. ಒಂದು ಕಡೆ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ವಿಂಡೋದಲ್ಲಿ ಈಕೆಯೇ ಮೃತ ವರ್ಷಿತಾ. ಇನ್ನು ಆರೋಪಿ ಚೇತನ್ ಕೂಡ ಯಾರು ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಭಾವಚಿತ್ರದಲ್ಲಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಘವೇಂದ್ರ, ಈಗ ಸಾಕಷ್ಟು ಸಂಚಲನ ಮೂಡಿಸಿದಂತ ವರ್ಷಿತಾ ಕೊಲೆ ಪ್ರಕರಣದ ಆರೋಪಿ ಚೇತನ್ ಹೇಗೆಲ್ಲ ಪ್ರೀ ಪ್ಲಾನ್ ಮಾಡಿದ್ದ ಅನ್ನೋದನ್ನ ಪಿನ್ ಟು ಪಿನ್ ಮಾಹಿತಿ CCTV ಬಿಚ್ಚಿಡ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಕೂಡ ಸಂಗ್ರಹ ಮಾಡಿದಿರಿ ರಾಘವೇಂದ್ರ. ಎಸ್, ಖಂಡಿತವಾಗ್ಲೂ ಮತ್ತೊಂದು ಏನು ವರ್ಷಿತಾ ಕೊಲೆ ಕೇಸು ನಿನ್ನೆ ಆರೋಪಿ ಪತ್ತೆಯಾದ ನಂತರ ಪೊಲೀಸರು ಅದರ ಜಾಡನ್ನ ಬೆನ್ನ ಹತ್ತಿ ಹೋದಾಗ ಯಾವ ರೀತಿಯಾಗಿ ಆತ
ಕೊಲೆಗೆ, ಈ ವರ್ಷಿತಾ ಕೊಲೆಗೆ ಮುಂಚಿತವಾಗಿಯೇ ಪ್ರೀ ಪ್ಲಾನ್ ಮಾಡಿದ್ದ ಅನ್ನೋದನ್ನ ಈ ಒಂದು CCTVಗಳು ಏನು ಲಭ್ಯವಾಗಿವೆ ನ್ಯೂಸ್ ಫಸ್ಟ್ಗೆ, ಇವು ಪಿನ್ ಟು ಪಿನ್ ಆತರ ಪ್ಲಾನ್ ಏನಾಗಿತ್ತು ಅಂತಕ್ಕಂಥದ್ದನ್ನ ಬಿಚ್ಚಿಡುತ್ತೆ. ಏನಂದ್ರೆ ಮೊದಲೇದಾಗಿ ಈತ ಏನು ಈಗಾಗಲೇ ಅವ್ರ ಜೊತೆ ಪ್ರೀತಿಯಲ್ಲಿದ್ದ, ಈ ಒಂದು ಪ್ರೀತಿಯನ್ನ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಆ ಒಂದು ವರ್ಷಿತಾನ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದ. ಅಂದ್ರೆ ಪ್ರೀತಿಸಿದೆಯಾ, ಮದುವೆ ಆಗುವಂತಕ್ಕಂಥ ವಿಚಾರವಾಗಿ ಏನು ವರ್ಷಿತಾ ಅವನನ್ನ ಪೀಡಿಸಿದ್ಲು, ಈ ಒಂದು ವಿಚಾರವಾಗಿ ಮದುವೆ ಆಗಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ಮುಂದಿಟ್ಟಾಗ ಈ ಒಂದು ಕೊಲೆಗೆ ಸ್ಕೆಚ್ ಮಾಡಿದ ಅಂತಕ್ಕಂಥದ್ದು ಈ ಒಂದು ಪೊಲೀಸ್ ವಿಚಾರಣೆ ವೇಳೆ ಆತ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಏನು ಮೊದಲೇ ಪೆಟ್ರೋಲ್ ಅನ್ನು ಕೂಡ ಖರೀದಿ ಮಾಡಿಟ್ಟಿದ್ದ. ಅಂದ್ರೆ ಆಲ್ರೆಡಿ ಪ್ರೀ ಪ್ಲಾನ್ ಆಗಿ ಒಂದು ವಿಚಾರವನ್ನ ಮಾಡಿರ್ತಕ್ಕಂತಹ ಆರೋಪಿ ಏನಿದ್ದಾರೆ, ಈತ ಮೊದಲೇ ಕೊಲೆ ಮಾಡಬೇಕು, ನಂತರ ಆ ಒಂದು ಕೊಲೆಯನ್ನು ಮಾಡಿದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಬೇಕು, ನಿರ್ಜನ ಪ್ರದೇಶದಲ್ಲಿಯೇ ಈ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡೇ ಈ ಒಂದು ಸ್ಕೆಚ್ ಅನ್ನ ಹಾಕಿದ್ದ ಅಂತಕ್ಕಂಥ ವಿಚಾರ ಸದ್ಯ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಏನಂದ್ರೆ ಒಂದು ಪೆಟ್ರೋಲ್ ಬಂಕಿಗೆ ಹೋಗ್ತಾನೆ, ಅಲ್ಲಿ ಪೆಟ್ರೋಲ್ ಅನ್ನು ಕೂಡ ಖರೀದಿ ಮಾಡ್ತಾನೆ. ಅದೇ ರೀತಿಯಾಗಿ ಮೊದಲು ಅವಳನ್ನ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಒಂದು CCTVಗಳು ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಈ ವರ್ಷಿತಾವನ್ನ ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಈ ರೀತಿ ಕೊಲೆ ಮಾಡಿ ಅಲ್ಲಿ ಬಿಸಾಡಿ ನಂತರ ಆ ಒಂದು ಡೆಡ್ ಬಾಡಿ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನು ಹಚ್ಚಬೇಕು ಅಂತಕ್ಕಂಥದ್ದು ಇದು ಪ್ರೀ ಪ್ಲಾನ್ ಮಾಡಿದ್ದ ಅಂತಕ್ಕಂಥದ್ದು ಸದ್ಯ ಲಭ್ಯವಿರ್ತಕ್ಕಂತಹ CCTV ಆಧಾರದ ಮೇಲೆ ಒಂದು ಸ್ಪಷ್ಟವಾಗಿ ವಿಚಾರ ಗೋಚರವಾಗ್ತಾ ಇರ್ತಕ್ಕಂಥದ್ದು. ಮತ್ತು ತದನಂತರ ಈ ಒಂದು ಕ್ರೈಮ್ ಸೀನ್ ಅನ್ನ ನೋಡಿದಾಗ ಆ ಒಂದು ಯುವತಿಯ ಚಪ್ಪಲಿಯನ್ನ, ಅಂದ್ರೆ ಈಗಾಗಲೇ ಕೊಲೆ ಆಗಿರ್ತಕ್ಕಂಥ ವರ್ಷಿತಾಳ ಚಪ್ಪಲಿಗಳನ್ನ ಆ ಒಂದು ಡೆಡ್ ಬಾಡಿ ಎದೆಯ ಮೇಲೆ ಇಟ್ಟು ಸುಟ್ಟಿರ್ತಕ್ಕಂಥದ್ದು ಸದ್ಯ ಸಾಕಷ್ಟು ಒಂದು ಕ್ರೂರತೆಗೆ ಇದಾಗಿರ್ತಕ್ಕಂಥದ್ದು. ಧನ್ಯವಾದ ರಾಘವೇಂದ್ರ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.